ಕುಂಚಶ್ರೀ ಮಹಿಳಾ ಬಳಗ ತುಮಕೂರು ವತಿಯಿಂದ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಪ್ರಸಿದ್ಧ ಶ್ರೀ ಮದ್ದಮ್ಮ ದೇವಿ ದೇವಸ್ಥಾನ ಸೇರಿದಂತೆ ತಾಲೂಕಿನ ಹಲವು ದೇವಸ್ಥಾನಗಳಿಗೆ ಮಹಿಳಾ ತಂಡದೊಂದಿಗೆ ಭೇಟಿ ಮಾಡಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅರಿವು ಮೂಡಿಸಿ ಮುಂದಿನ ಯುವ ಪೀಳಿಗೆಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಕುಂಚಶ್ರೀ ಮಹಿಳಾ ಬಳಗದ ವತಿಯಿಂದ ಇಂತಹ ಪ್ರವಾಸ ಕೈಗೊಳ್ಳಲಾಗಿದೆ ಎಂದು ಕುಂಚಶ್ರೀ ಮಹಿಳಾ ಬಳಗದ ಅಧ್ಯಕ್ಷೆ ಲಲಿತಾ ಮಲ್ಲಪ್ಪ ಹೇಳಿದರು. ಕುಂಚಶ್ರೀ ಮಹಿಳಾ ಮುಖಂಡರಾದ ರತ್ನ, ಶೈಲಾ, ಪ್ರೇಮ, ಸರೋಜಾ, ಚಂದ್ರಕಲಾ, ಅನಿತಾ, ಅನಸೂಯ, ಶಾಂತ, ರಜಾ, ಪೂಜಾರ್, ದೊಡ್ಡರಾಜಪ್ಪ, ಇಂದ್ರಮ್ಮ ಸೇರಿದಂತೆ ಕುಂಚಶ್ರೀ ಮಹಿಳಾ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಇದನ್ನು ಒಂದು ಸಂಸ್ಕಾರ ಕಲಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ನೀವು ಮಾಡ್ತಾ ಇದ್ದೀರಾ, ಇದು ಭಾಳ ಆರೋಗ್ಯಕರ ಸಮಾಜದ ದೃಷ್ಟಿಯಿಂದ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಾತಾವರಣ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಗ್ಗೂಡಿ ಏನು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳುಗಳಿಗೆ ನಮ್ಮ ಕುಲದೇವರೇನು, ನಮ್ಮ ಮನೆದೇವರೇನು, ನಮ್ಮ ಆಚಾರ ವಿಚಾರಗಳೇನು, ನಮ್ಮ ಹಿಂದೆ ನಮ್ಮ ಅತ್ತೆ ಮಾವಗಳು ಅಥವಾ ನಮ್ಮ ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಅವರಿಗೆ ಹೇಳ್ತಾ ಬರೀ ಟಿ ವಿ ಮತ್ತು ಮೊಬೈಲ್ನಲ್ಲಿ ಕಾಲ ಕಳೆಯೋದ್ರ ಬದಲು ಈ ಹಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯ ಸೊಗಡನ್ನು ನೀವು ಮಕ್ಕಳಿಗೂ ಸಹಿತ ಪರಿಚಯ ಮಾಡಿಸೋ ನಿಟ್ಟಿನಲ್ಲಿ ಅವ್ರಿಗೂ ಸಹಿತ ಈ ಒಂದು ಸಂಸ್ಕಾರದ ಬಗ್ಗೆ ಒಂದು ಮಾಹಿತಿ, ಆ ನಡೆ ನುಡಿಗಳನ್ನ ಕಲಿಸ್ಕೊಡ್ಬೇಕು ಅಂತಂದೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಹೇಳ್ತಾ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಶ್ರೀ ಮಹಾದೇವಿ ಶ್ರೀ ಮಧ್ಯಮಾಂಬೆಯು ನಿಮಗೆಲ್ಲ ಆರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಅಂತಂದೇಳಿ ನಾನಾದರೂ ಆಶೀರ್ವಚನ ಮಾಡ್ತಾ ನನ್ನ ಸೇವೆ ಇದು ನಮ್ಮ ಧ್ಯೇಯ. ಈ ಕುಂಚಶ್ರೀ ಬಳಗದಿಂದ ಆ 3 ಧ್ಯೇಯನ ಇಟ್ಕೊಂಡು ನಾವು ಲಲಿತಾ ಮಲ್ಲಪ್ಪ ಅವರು ನಮ್ಮ ಕುಂಚಶ್ರೀ ಮಹಿಳಾ ಬಳಗದ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಪ್ರತಿ ತಿಂಗಳು ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಹೋದ ತಿಂಗಳು ವುಮೆನ್ಸ್ ಡೇ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಈ ಸತಿ ಯುಗಾದಿ ಸಂಭ್ರಮನ ಆಚರಿಸ್ತಾ ಇದ್ದೀವಿ. ಮುಂದಿನ ತಿಂಗಳು ಹೇಳಿ ಮದರ್ಸ್ ಡೇ ಮುಂದಿನ ತಿಂಗಳು ಮದರ್ಸ್ ಡೇ ಬರ್ತಾ ಇದೆ. ಸೊ ಇವ್ರಿಗಾಗಲೇ ತಲೆ ಓಡ್ತಾ ಇದೆ ಲಲಿತಾ ಅವ್ರಿಗೆ ನೆಕ್ಸ್ಟ್ ಮಂತ್ ಏನು ಮಾಡೋಣ ಅಂತ. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಕುಂಚಶ್ರೀ ಹೆಣ್ಮಕ್ಳು ಒಳಗೆ ಇದ್ದವರೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಎಲ್ಲ ಒಗ್ಗೂಡಿ ಸಂತೋಷದಿಂದ ಫಂಕ್ಷನ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ, ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಅದು ಒಂದು ಸಂತೋಷ. ನಮಗೆ ಪರಿಚಯನೇ ಇರಲಿಲ್ಲ, ಎಲ್ಲರೂ ಪರಿಚಯ ಆಗ್ತಾ ಇದ್ದಾರೆ. ಇದು ಒಂದು ಸಂತೋಷ.